ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಿನ್ನ ವಾಕ್ಯವನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರ ಪವಿತ್ರಾತ್ಮ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 2:7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡ್ತೀವಿ, ದೇವರ ಆತ್ಮನು 7 ಸಭೆಗಳಲ್ಲಿ ಇದೇ ರೀತಿಯಲ್ಲಿ ಮಾತನಾಡ್ತಾನೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯನ್ನು ಕೇಳಾಗಿ ನೋಡ್ತೇವೆ. ಪ್ರತಿಯೊಬ್ಬ ವಿಶ್ವ ಯಾರು ಯೇಸು ನಂಬಿಕೊಡುತ್ತಾರೋ, ನೀಲಿ ಮುಳಿದು ಅಂದ್ಕೊಳ್ತಾರೋ ಅವ್ರ ಪ್ರತಿ ಆದ್ಯತರ ಸಭೆ ಸೇರಿ ಅತಿ ಅಗತ್ಯವಾಗಿದೆ. ಯಾಕಂದರೆ ದೇವರ ಆತ್ಮನು ಸಭೆಯಲ್ಲಿ ಮಾತನಾಡ್ತಾನೆ ಎಂಬುದರಲ್ಲಿ ನಾವು ನೋಡ್ತೇವೆ. ಮತ್ತು ಯಾರು ಕೇಳಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಹಾಗಾದರೆ ಇಲ್ಲಿ ನೋಡ್ತೇವೆ, ಪರಲೋಕದಲ್ಲಿರುವ ಜೀವದಾಯ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ನಿಮಗೆ ಸಿಗಬೇಕಾದರೆ, ಅಥವಾ ನೀವು ಪರಲೋಕಕ್ಕೆ ಆ ರಾಪ್ಚರ್ನಲ್ಲಿ ಪಾಲಾಗಬೇಕಾದರೆ ನೀವು ಜಯ ಹೊಂದುವವರಾಗಬೇಕು. ಯಾರು ಜಯ ಹೊಂದುತ್ತಾರೆ ಅವರು ಮಾತ್ರ ಪರಲೋಕದಲ್ಲಿರುವ ಜೀವದಾಯ ವೃಕ್ಷವನ್ನು ತಿನ್ನುತ್ತಾರೆ ಎಂಬುದರಲ್ಲಿ ದೇವರಾತ್ಮ ಸಭೆ. ಹಾಗಾದರೆ ಯಾವ ವಿಷಯ ಜಯ ಹೊಂದಬೇಕು? ನಾವು ನೋಡ್ತೇವೆ, ದೇವರ ವಾಕ್ಯವನ್ನು ಸ್ಟಡಿ ಮಾಡುವಾಗ ಒಬ್ಬ ವಿಶ್ವಾಸಿ ಯಾರು ಯೇಸು ಕ್ರಿಸ್ತನನ್ನು ನಂಬಿಕೊಡುತ್ತಾರೋ ಮತ್ತು ನೀರು ಮುಳುಗಿದಿಷ್ಟು ಅಂತಕೊಳ್ತು ಅವರಿಗೆ 4 ಶತ್ರುಗಳು ಅವರ ವಿರುದ್ಧ ಕಾರ್ಯ ಮಾಡ್ತವೆ. ಈ 4 ಶತ್ರುಗಳನ್ನೇ ಒಬ್ಬ ವಿಶ್ವಾಸಿಯು ಜಯ ಹೊಂದಬೇಕು. ಆದರೆ ಈ 4 ಶತ್ರು ಯಾವುದು ಹೇಗೆ ಜಯ ಹೊಂದಿದಾಗೆ ಅತಿ ಇವರು ನೋಡಬೇಕು. ಮೊದಲನೇ ಶತ್ರು ಆಗಿದೆ ಶರೀರಾಧೀನ ಸ್ವಭಾವ, 2ನೇ ಶತ್ರು ಆಗಿದೆ ಪಾಪ, 3ನೇ ಶತ್ರು ಆಗಿದೆ ಲೋಕ, 4ನೇ ಶತ್ರು ಆಗಿದೆ ಸೈತಾನ. ಈಗ ಮೊದಲನೇ ಶತ್ರು ಆಗಿದೆ ಶರೀರಾಧೀನ ಸ್ವಭಾವಗಳು. ನಾವು ನೋಡ್ತೇವೆ ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 23ನೇ ವಾಕ್ಯ ತನಕ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸಲಿಲ್ಲ. ಯಾಕೆಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲು ಇಚ್ಛಿಸಿದನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅತಿ ಸ್ಪಷ್ಟನೆ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಾಗ ನಿಮ್ಮೊಳಗೆ ಪವಿತ್ರಾತ್ಮ ಬರ್ತಾನೆ. ಪವಿತ್ರಾತ್ಮ ಬಂದು ನಿಮಗೆ ಯೇಸು ಕ್ರಿಸ್ತ ಸ್ವಭಾವವನ್ನು ನಿಮ್ಮಲ್ಲಿ ಆತನು ತರುತ್ತಾನೆ. ಆದರೆ ನಿಮ್ಮ ರಕ್ತ ಸ್ವಭಾವ ಆ ಪವಿತ್ರಾತ್ಮನ ಪ್ರಕರಣಕ್ಕೆ ಅದು ಅಡ್ಡಿ ಮಾಡ್ತದೆ. ಈ ರೀತಿ ಯಾರು ಯೇಸು ಕ್ರಿಸ್ತ ನಂಬುತ್ತಾರೋ ನೀಲಿ ಅವರಲ್ಲಿ ಈ ಹೋರಾಟ ಉಂಟು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 17ನೇ ವಾಕ್ಯ, ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠ ಅಧೀನರಲ್ಲ. ಹಾಗಾದರೆ ದೇವರ ಅಪೊಸ್ತಲರು ನೀವು ದೇವರ ಆತ್ಮನಿಗೆ ಪ್ರಕಾರ ನಡೆಯುತ್ತಾರೆ, ನೀವು ಯಾವ ನೇಮನಿಷ್ಠೆಗಳೇ ಅಧೀನರಲ್ಲ. 19ನೇ ವಾಕ್ಯದಲ್ಲಿ ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡೂತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುವತ ನಿಂತವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯ ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲನೇ ಶರೀರಾಧೀನ ಸ್ವಭಾವ ಇದು ಅಪ್ರೆ. ನೀವು ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳುವ ಮೊದಲು ನಿಮ್ಮಲ್ಲಿ ಈ ಸ್ವಭಾವ ನಿಮ್ಮಲ್ಲಿ ಇತ್ತು ಪ್ರೇ. ಅದು ಯೇಸು ಕ್ರಿಸ್ತನ ನಂಬಿಕೊಂಡು ಅದು ಅಂಗೀಕಾರ ಮಾಡುವ ಪವಿತ್ರಾತ್ಮ ಒಳಗೆ ಬಂದು ಯೇಸು ಕ್ರಿಸ್ತನ ಸ್ವಭಾವವು ನಿಮ್ಮಲ್ಲಿ ಜೀವಿಸಲಿಕ್ಕೆ, ಆ ಯೇಸು ಕ್ರಿಸ್ತನ ಗುಣಗಳು ನಿಮ್ಮಲ್ಲಿ ಬರಲಿಕ್ಕೆ ಅದನ್ನು ಪ್ರಯತ್ನ ಮಾಡುವಾಗ ನೀವು ಪ್ರೇರೆ ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯಕೊಳ್ಳುವುದು ಅರ್ಥವಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯ ನಡೆಯುವುದಾದರೆ ಈ ಶರೀರದ ಸ್ವಭಾವ ಮೇಲೆ ಜಯ ಹೊಂದುತ್ತೀರಿ. ಇದು ದೊಡ್ಡ ಶತ್ರುವಾಗಿದೆ. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಇರುವ ದೊಡ್ಡ ಶತ್ರು ಅಂದರೆ ನಿಮ್ಮಲ್ಲಿರುವ ಶರೀರದ ಸ್ವಭಾವ ಇದು ಆಗಿದೆ. ಬರೀ ಈ ಸ್ವಭಾವದ ಮೇಲೆ ಜಯ ಹೊಂದುವುದಾದರೆ ಮಾತ್ರವೇ ಪರಲೋಕದಲ್ಲಿರುವ ಜೀವದ ತಿಂದು ಕೊಡುತ್ತಾನೆ ಎಂಬುದೆಲ್ಲ ಅಪೊಸ್ತಲರು ಅಲ್ಲಿ ದೇವರ ಆತ್ಮ ಆಗದೆ. ಈ ಶರೀರದ ಸ್ವಭಾವಕ್ಕೆ ಜಯ ಹೊಂದ ಅದು ಅರ್ಥವಾಗಿದೆ. ನೀವು ಯೇಸು ಅಂಕಾರ ಮಾಡಿದ ನಂತರ ಪವಿತ್ರಾತ್ಮನ್ನು ಅನುಸರಿಸಬೇಕು. ಪವಿತ್ರಾತ್ಮ ಅನುಸರಿಸಿ ನಡೆಯುವುದಂತ ಅರ್ಥ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ಪವಿತ್ರ ಸ್ವರಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಿಮ್ಮಲ್ಲಿ 22-23 ವಾಕ್ಯ ನೋಡುವ.
ಆದರೆ ದೇವರಾತ್ಮನ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳೇ. ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಅಪ್ಪ ಅತಿ ಸ್ಪಷ್ಟವಾದ ಯಾವಾಗ ನೀವು ಇಸ್ಕಂಕರ ಮಾಡಿ ನೀರು ಮುಳಿದು ತಗೊಂಡು ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗುತ್ತೀರೋ ಆವಾಗ ಪ್ರಿಯರೇ ನಿಮ್ಮಲ್ಲಿ ಪವಿತ್ರ 9 ಫಲಗಳು ಬರ್ತವೆ. ಈ ಫಲಗಳಿಂದ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಾಧಿ 9 ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಬರುವಾಗ ಈ ಶರೀರದ ಸ್ವಭಾವ ಮೇಲೆ ಜಯ ಹೊಂದುತ್ತೀರಿ ಪ್ರಿಯರೇ. ಆದರೆ ಯೇಸು ನಂಬಿ ನೀಲಿ ಮುಳಿದು ತಂದುಕೊಂಡವರು ನೀವು ಪ್ರಿಯರೇ ದೇವರ ಆತ್ಮನ ಸ್ವರಕ್ಕೆ ಅವಿಧೇಯರಾಗುತ್ತಾರೆ, ದೇವರ ವಾಕ್ಯಕ್ಕೆ ಅವಿಧೇಯ ನೋಡಿದರೆ ನಿಮ್ಮಲ್ಲಿ ಶರೀರದ ಸ್ವಭಾವ ಆಗನೇ ಇರ್ತದೆ. ಅದು ನಿಮಗೆ ಇದ್ದ ನಿಮಿತ್ತ ನಿಮಗೆ ಪವಿತ್ರಾತ್ಮ ಸ್ವರಕ್ಕೆ ವಿಧೇಯಕ್ಕೆ ಆಗುವುದಿಲ್ಲ. ಅದು ಇದ್ದ ನಿಮಿತ್ತ ನಿಮಗೆ ನಿಮ್ಮಲ್ಲಿ ಈ ಪ್ರೀತಿ, ಸಂತೋಷ, ಈ ಗುಣ, ಈ ಫಲಗಳನ್ನ ಕಂಡು ಬರ್ತಾರೆ. ಅಪ್ಪೋಸ್ ಈ ಫಲಗಳು ನಿಮ್ಮಲ್ಲಿ ಇಲ್ಲದಿದ್ದರೆ ಪ್ರಿಯರೇ ನೀವು ಪರಲೋಕದ ಜೀವದ ನಿಂತಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಶರೀರಾಧನ ಸ್ವಭಾವದಲ್ಲಿ ನಡೆಯುವುದರೆ ಅವರು ಪರಲೋಕ ಹೋಗುವುದಿಲ್ಲ ಎಂದೇ ಅಪ್ಪಸ್ ಬರೋದೇ. ಅದೇ ಜಯ ಹೊಂದುವುದು ಒಂದು ಸೀಕ್ರೆಟ್ ಆಗಿದೆ. ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರಾತ್ಮನ ಸ್ವರಕ್ಕೆ ನೀವು ವಿಧೇಯರಾಗಬೇಕು. ಪವಿತ್ರಾತ್ಮನ ಪ್ರಿಯರೇ ಯಾವಾಗಲೂ ಮಾತನಾಡೋದು ದೇವರ ವಾಕ್ಯದ ಮುಖಾಂತರ. ಅದಕ್ಕೆ ಹೆಚ್ಚಾಗಿ ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರು, ವಾಕ್ಯ ಜ್ಞಾಪಕದಲ್ಲಿಡುವವರು, ವಾಕ್ಯ ಕೇಳುವರಾಗಬೇಕು. ಮತ್ತು ಆ ವಾಕ್ಯವು ಪವಿತ್ರಾತ್ಮನ ನಿಮ್ಮಲ್ಲಿ ಮಾತನಾಡ್ತಾನೆ. ದೇವರಾತ್ಮನ ವಾಕ್ಯ ಜ್ಞಾಪಕ ಆ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದಾದರೆ ನಿಮ್ಮ ಶರೀರದ ಸ್ವಭಾವ ಜಯ ಹೊಂದುತ್ತೀರಿ. ಆಗ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧು 9 ಫಲಗಳು ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತದೆ. ಈ ಫಲಗಳು ನಿಮ್ಮಲ್ಲಿ ಇರುವಾಗ ಯಾವ ಧರ್ಮಶಾಸ್ತ್ರ ಅಪರಾಧಿ ಅಂತ ತೀರ್ಪು ಕೊಡುವುದಿಲ್ಲ. ನಿಮಗೆ ಪರಲೋಕದ ಜೀವದ ಕೊಡುತ್ತಾನೆ. ಇಂಥವರು ಮಾತ್ರ ಕರ್ತನ ಪಾಲು ಆಗ್ತಾರೆ ಎಂಬುದಾಗಿ ಅರ್ಥವಾಗಿದೆ. ಒಂದು ಈ ಫಲ ನಮ್ಮಲ್ಲಿ ಅಭಿವೃದ್ಧಿ ಆಗಲಿಲ್ಲವಾದರೆ ನಿಮ್ಮ ಶರೀರಾಧನ ಸ್ವಭಾವವು ನಿಮ್ಮ ಕಂಟ್ರೋಲ್ ಮಾಡುವುದರೆ ಅವರು ಪರಲೋಕದ ಜೀವದ ಸ್ಥಾನಕ್ಕೆ ಆಗುವುದಿಲ್ಲ. ಅದೇ ಒಂದು ಸೀಕ್ರೆಟ್ ಹೊಂದೋದಕ್ಕೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಎಷ್ಟು ವಿಧೇಯರಾಗಿದೆ ಅಷ್ಟು ಈ ಶರೀರದ ಸ್ವಭಾವ ಮೇಲೆ ಜೀವ ನಿಮಗೆ ಸಾಧ್ಯವಾಗ್ತದೆ. ಬರೀ 2ನೇ ಶತ್ರು ಆಗಿದೆ ಪಾಪ. ನಾವು ನೋಡ್ತೇವೆ ಕೀರ್ತನೆ 119ರಲ್ಲಿ 11ನೇ ವಾಕ್ಯ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ಅದರಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರೀ 2ನೇ ಸಲ ಪಾಪದ ಮೇಲೆ ಜಯ ಹೊಂದಬೇಕಾದ್ರೆ ಒಂದೇ ಸೀಕ್ರೆಟ್ ಏನಿದೆ ಪಕ್ಕ ಓದುವಾಗ ಪ್ರಿಯರೇ ನೀವು ಗಮನವಿಟ್ಟು ಓದಿರಿ. ಅಲ್ಲೊಂಡ್ಬೇಕು ಓದುವಾಗಲು ಹೊಸ ಅನೇಕ ಆಜ್ಞೆಗಳು ಈ ಆಜ್ಞೆಗಳನ್ನು ಪ್ರಿಯರೇ ನೀವು ಕಂಠಪಾಠ ಮಾಡಬೇಕು, ಬಾಯಿಪಾಠ ಮಾಡಬೇಕು. ನಿಮ್ಮ ಜ್ಞಾಪಕದಲ್ಲಿ ಆವಾಗ ಈ ವಾಕ್ಯ ಯಾವ್ದಿರ್ತಾನೆ, ನಾನು ನಿನಗೆ ವಿರುದ್ಧ ಪಾಪ ಮಾಡದಂತೆ ನಿನ್ನ ಆಜ್ಞೆಗಳು, ನಿನ್ನ ನುಡಿಗಳನ್ನು ಇಟ್ಟುಕೊಂಡಿದ್ದೇನೆ. ಪಾಪ ಎಂದರೆ ದೇವರ ಆಜ್ಞೆ ಮೀರುವುದೇ ಅದು ಪಾಪ. ದೇವರ ದೊಡ್ಡ ಆಜ್ಞೆ ಆಗ್ಬೋದು, ಸಣ್ಣ ಆಜ್ಞೆಗಳು ಆಗ್ಬೋದು. ಯಾವುದು ಆಜ್ಞೆ ಮೀರಿ ನಡೆಯುತ್ತರೋ ಅದಕ್ಕೆ ಪಾಪ ಎಂದು ಕರೆಯಲ್ಪಡ್ತದೆ. ಹಾಗಾದರೆ ಈ ಪಾಪ ಎಂಬ ಶತ್ರು ಮೇಲೆ ಜಯ ಬೇಕಾದರೆ ನೀವು ದೇವರ ವಾಕ್ಯ ಬರೀ ಓದುವರಲ್ಲ, ಕೇಳುವರಲ್ಲ, ಧ್ಯಾನ ಮಾಡುವರಲ್ಲ, ದೇವರ ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಪ್ರಿಯರೇ ಕಂಠಪಾಠ ಬಾಯಿಪಾಠ ಮಾಡಿಕೊಳ್ಳಬೇಕು. ಆವಾಗ ವಾಕ್ಯ ನಿಮ್ಮ ಮನಸ್ಸಲ್ಲಿ ಅಂಟಿಕೊಳ್ಳುತ್ತೆ, ಮನಸ್ಸಲ್ಲಿ ಅದು ಸ್ಟೋರೇಜ್ ಮಾಡಿಕೊಳ್ಳಬೇಕು. ಆವಾಗ ಪ್ರಿಯರೇ ಈ ವಾಕ್ಯ ನಿಮಗೆ ಪಾಪ ಮಾಡಿದಂತೆ ಈ ವಾಕ್ಯ ನಿಮಗೆ ತಡೆಗಟ್ಟುತ್ತದೆ. ಒಬ್ಬ ವಿಶ್ವಾಸಿಯಲ್ಲಿ ಪ್ರಿಯರೇ ಯೇಸು ನಂಬಿಕೆ ನಂತರ ದೇವರ ವಾಕ್ಯ ನೀವು ಓದುವುದಿಲ್ಲವಾದರೆ, ದೇವರ ವಾಕ್ಯ ನೀವು ಜ್ಞಾಪಕದಲ್ಲಿಲ್ಲದಿದ್ದರೆ ಪಾಪವು ನಿಮ್ಮನ್ನು ಆಕ್ರಮಣ ಮಾಡಿಕೊಂಡು ಸಹಿತ ನಿಮ್ಮನ್ನು ಪಾಪಕ್ಕೆ ನೀವು ಪ್ರೇರೇಪಣೆ ಪಾಪದಲ್ಲಿ ಬೀಳುತ್ತೀರಿ. ಅದೇ ಪಾಪದಲ್ಲಿ ಬೀಳದಂತೆ ಪಾಪ ಎಂಬ ಸಂಸ್ಥೆ ಬಗ್ಗೆ ದಾವಿದುತ್ತೇನೆ, ನಾನು ನಿನಗೆ ವಿರುದ್ಧ ಪಾಪ ಮಾಡಿದ ನಿನ್ನ ನುಡಿಗಳನ್ನು ಇಟ್ಟು ಆಗುತ್ತೆ. ಪ್ರಿಯ ಇವತ್ತು ಅದರ ವಾಕ್ಯಗಳನ್ನು ಬಾಯ್ಪಾಠ ಮಾಡಬೇಕು. ಆಜ್ಞೆಗಳನ್ನು ಇಡೀ ಬೈಬಲ್ ನಿಮಗೆ ಬಾಯ್ಪಾಠ ಮಾಡಲಿಕ್ಕೆ ಕಷ್ಟ. ಅದೇ ಆಜ್ಞೆಗಳನ್ನು ಪ್ರಿಯ ಬಾಯ್ಪಾಠ ಮಾಡಲಿಕ್ಕೆ ಸುಲಭ. ಪದೇ ಓದಿರಿ, ಪದೇ ಓದಿ ಕಂಠಪಾಠ ಮಾಡಿ ಬಾಯ್ಪಾಠ ಮಾಡಿಕೊಳ್ಳಿರಿ. ಅದು ಜ್ಞಾಪಕ ಆವಾಗ ಆ ಆಜ್ಞೆ ಯಾವ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದರು ಅದು ನಿಮಗೆ ಪಾಪ ಮಾಡಲಿಕ್ಕೆ ಬಿಡದೆ ಪ್ರತಿಗಳಿಗೆ ಪಾಪ ನಿಮಗೆ ಸಾಧ್ಯವಾಗ್ತದೆ. ಪ್ರಿಯರೇ ಈಗ 3ನೇ ಶತ್ರು ಆಗಿದೆ ಲೋಕ. ನಾವು ನೋಡ್ತೇವೆ 1ನೇ ಬಡಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ, ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ,
ಆದರೆ ದೇವರ ಚಿತ್ತವನ್ನು ನೆರವೇರಿಸಲು ಎಂದೆಂದು ಇರುವನು. ಅಪ್ಪನ ಅತಿ ಸ್ಪಷ್ಟ ಪ್ರೇ ಈ ಲೋಕ ಎಂಬ ಶತ್ರು ಪ್ರೇ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಪ್ರೇ ಆ ಕರ್ತನ ರಾಪ್ಚರಿಗೆ ಅವರು ಒಯ್ಯಲ್ಪಟ್ಟ ಅಡ್ಡಿ ಮಾಡ್ತಾರೆ. ಅದಕ್ಕೆ ಅಪೊಸ್ತಲರು ಹೇಳಿದೆ, ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿರುವುದು ಶರೀರದ ಆಸೆ, ಕಣ್ಣಿನ ಆಸೆ, ಬದುವಳ ಡಂಬ, ಇದನ್ನು ಯಾರು ಪ್ರೀತಿಸ್ತಾರೋ ಅವ್ರು ದೇವರ ಪ್ರೀತಿಯೂ ಅವರಿಗೆ ಇಲ್ಲ. ಹಾಗಾದರೆ ಪ್ರೇ ದೇವರ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಆ ಲೋಕದ ಜಯ ಹೊಂದಬೇಕಾದ್ರೆ ಅಪೊಸ್ತಲರು ಏನು ಹೇಳ್ತಾನೆ, 15ನೇ ವಾಕ್ಯ, ದೇವರ ಚಿತ್ತವನ್ನು ನೆರವೇರಿಸಿ ಎಂದೆಂದಿಗೂ ಇರುವನು. ಪ್ರೇ ನೀವು ಪ್ರತಿಯೊಂದು ಸಂಗತಿ ಲೋಕದಲ್ಲಿ ನೀವು ಮಾಡುವಾಗ, ಖರೀದಿಸುವಾಗ ಅಥವಾ ಮಾಡುವಾಗ ಅಥವಾ ನೋಡುವಾಗ ದೇವರ ಚಿತ್ತ ಅದು ಉಂಟು. ನೀವು ಮಾಡುವುದು ಸಂಗತಿಗಳು ದೇವರ ಚಿತ್ತ ಉಂಟು. ಚಿತ್ತವಿಲ್ಲದೆ ಯಾವ ಸಂಗತಿಯನ್ನು ಪ್ರೀತಿ ಮಾಡಬಾರದು. ಯಾವುದು ದೇವರ ಚಿತ್ತಕ್ಕೆ ಅದು ವಿರುದ್ಧ ಆ ಸಂಗತಿಯನ್ನು ಪ್ರೀತಿ ಮಾಡುವುದರೆ ಪ್ರೇ ಅದರ ಅರ್ಥ ಲೋಕವನ್ನು ನಿಮ್ಮ ಒಳಗೆ ಬರ್ತದೆ. ಲೋಕವನ್ನು ನಿಮ್ಮ ಒಳಗೆ ಬಂದರೆ, ಲೋಕವನ್ನು ಪ್ರೀತಿಸಿದರೆ ಅಂಥವನು ಕರ್ತನ ಪ್ರತಿಷ್ಠೆಯನ್ನು ಕೈ ಬೀಳಲ್ಪಡುತ್ತಾನೆ. ಅವನಿಗೆ ಪರಲೋಕ ದೇಶದ ಅನ್ನಂಥದ್ದು ಸಿಗುವುದಿಲ್ಲ. ಅದಕ್ಕೆ ಲೋಕವನ್ನು ಪ್ರೀತಿ ಮಾಡಿದಂತೆ ಎಲ್ಲ ಸಮಯದಲ್ಲಿ ದೇವರ ಚಿತ್ತವನ್ನು ಕೇಳಬೇಕು. ಪ್ರತಿಯೊಂದು ಸಂಗತಿ ಮಾಡುವಾಗ ದೇವರ ಚಿತ್ತವನ್ನು ಹುಡುಕಬೇಕು. ದೇವರ ಚಿತ್ತ ದೇವರ ವಾಕ್ಯವಾಗಿದೆ. ದೇವರ ವಾಕ್ಯಕ್ಕೆ ಅದು ಅಧೀನವಾಗಿ ಉಂಟು. ದೇವರ ಚಿತ್ತ ಉಂಟು, ಅದನ್ನು ಮಾಡಬಹುದು. ದೇವರ ಚಿತ್ತಕ್ಕೆ ಅಧೀನವಾದ ಯಾವ ಸಂಗತಿಯನ್ನು ಪ್ರೀತಿ ಮಾಡಬಾರದು. ಈ ರೀತಿ ದೇವರ ಚಿತ್ತದ ಮೇಲೆಗೆ ಲೋಕದ ಶರೀರದ ಆಸೆ, ಕಣ್ಣಿನ ಆಸೆ ಜಯ ಹೊಂದಬೇಕು. ಅದಕ್ಕೆ ಒಂದು ದೃಷ್ಟಾಂತ ನೋಡೋಪ್ರೆ ಯಾವ ರೀತಿ ಜಯ ಹೊಂದಬಹುದು ಎಂಬುದಾಗಿ 1ನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ ತನಕ ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಅಪೊಸ್ತಲರು ಏನು ಹೇಳ್ತಾನೆ, ಲೋಕವನ್ನು ಪ್ರೀತಿಸುವುದು ಮತ್ತು ದೇವರು ಪ್ರೀತಿಸುವುದು ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯುತ್ತಾನೆ. ಆಗ ಆಜ್ಞೆ ಕೈಕೊಂಡು ನಡೆಯುವಾಗ ನಿಮಗೆ ಲೋಕದ ಸದ್ದ ಕಣ್ಣಿನ ಸೇವೆ ಬದಲು ಯಾವುದು ನಿಮ್ಗೆ ಗೊತ್ತಾಗ್ತದೆ, ಆಗ ಲೋಕದ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ 4-5 ವಾಕ್ಯ ನೋಡಿದೆ. ಯಾಕೆಂದರೆ ದೇವರು ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕ ಜಯಿಸುವುದು ನಮ್ಮ ನಂಬಿಕೆಯೇ. ಪ್ರೇರೆ ಅಪೊಸ್ತಲರು ನಿಮ್ಮ ನಂಬಿಕೆಯು ಲೋಕವನ್ನು ಅರ್ಥ ನಂಬಿಕೆಯಿಂದ ಬರೀ ನಂಬಿಕೆ ಇಲ್ಲ, ನಂಬಿಕೆಯೊಟ್ಟಿಗೆ ವಿಧಿ. ಯಾರು ಯೇಸು ಕ್ರಿಸ್ತನನ್ನು ನಂಬಿಕೊಡುತ್ತಾರೋ ಅವರು ದೇವರ ಪ್ರತಿ ಆಜ್ಞೆ ಕೈಕೊಂಡು ನಡೆಯುತ್ತಾರೆ. ಆ ನಂಬಿಕೆ ಮತ್ತು ವಿಧೇಯತೆ ಯಾರು ಉಂಟೋ ಆ ನಂಬಿಕೆಯು ಅಪೊಸ್ತಲರು ಹೇಳ್ತಾನೆ ಅವನು ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಂಟಂಬದ ಮೇಲೆ ಜಯ ಹೊಂದುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ 5ನೇ ವಾಕ್ಯ ನೋಡ್ತೇವೆ, ಯೇಸು ದೇವರ ಮಗನಿಂದ ನಂಬಿದ್ದವರಲ್ಲದೆ ಲೋಕವನ್ನು ಜಯಿಸಲು ಇನ್ನಾರಿದೆ. ಅದರ್ಥ ಲೋಕವನ್ನು ಜಯಿಸಬೇಕಾದ್ರೆ ಒಂದೇ ಕಂಡೀಷನ್ ಆಗಿದೆ, ನೀವು ಯೇಸು ಕ್ರಿಸ್ತನ ನಂಬಿಕೆಯಿಂದ ಆತನ ಆಜ್ಞೆಗಳಿಗೆ ನೀವು ವಿಧೇಯರಾಗುವಾಗ ಆತನ ಚಿತ್ತ ನಿಮ್ಗೆ ಗೊತ್ತಾದೆ. ಆತನ ಚಿತ್ತಕ್ಕೆ ವಿರುದ್ಧವಾದ ಯಾವ ಸಂಗತಿಗಳನ್ನು ಪ್ರೀತಿ ಮಾಡಬಾರ್ದು. ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವಾಗ ನಿಮಗೆ ಶರೀರದ ಆಸೆ ಯಾವುದು, ಕಣ್ಣಿನ ಆಸೆ ಯಾವುದು, ಬದುಕುವ ಡಂಬ ಯಾವುದು ವಿವೇಚನೆ ಮಾಡುತ್ತದೆ. ಮತ್ತು ಆ ಶರೀರ ಕಣ್ಣಿನ ಆಸೆ ಬದುಕೊಂಡ ಮೇಲೆ ದೇವರ ವಾಕ್ಯ ವಿಧಿದ ಮುಖಾಂತರ ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂಥವರು ಮಾತ್ರ ಆ ರ್ಯಾಪ್ಚರ್ನಲ್ಲಿ ಅಥವಾ ಪರಲೋಕದ ಪರದ ಅನ್ನು ತಿನ್ನಬೇಕು, ಅವರಿಗೆ ಆ ಭಾಗ್ಯ ಸಿಗ್ತದೆ ಎಂಬುದಾಗಿ ಯೋಹನನು ಪ್ರಕಟಣೆಗಳಲ್ಲಿ ಹೇಳುತ್ತಾನೆ. ಪ್ರೇರೆ ಈಗ ನಾವು ನೋಡ್ತೇವೆ ಅತಿ ದೊಡ್ಡ ಶತ್ರು ಹೊರಗೆ ಇರುವ ಶತ್ರು ಸೈತಾನನು ಆಗಿದ್ದಾನೆ. ಇದರ ಮೇಲೆ ಜಯ ಒಂದು ನಾವು ನೋಡೋ ಪ್ರೇರೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದೆ ಯಜ್ಞದ ಕುರಿಯದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನೋಡ್ತೇವೆ ಈ 4ನೇ ಶತ್ರು ಸೈತಾನನಾಗಿದ್ದ. ನಿಮಗೆ ಸರಿಯಾದ ಸ್ವಭಾವವನ್ನು ಜಯಿಸಬಹುದು, ಪಾಪವನ್ನು ಜಯಿಸಬಹುದು. ಲೋಕದ ಈಗ ಶತ್ರು 4 ಶತ್ರು ಜಯಿಸಬೇಕಾದ್ರೆ ಅದಕ್ಕಿಂತದೆ ಅವರು ಇಲ್ಲಿ 3-5 ನೋಡ್ತೇವೆ. ಒಂದು ಅದೇ ಯೇಸು ಕ್ರಿಸ್ತನ ರಕ್ತ, ತಮ್ಮ ವಾಕ್ಯದ ಬಲದಿಂದ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಬಿಡುವರು ಮಾತ್ರವೇ ಸೈತನ ಮೇಲೆ ಜಯ ಹೊಂದುತ್ತಾರೆ ಎಂಬುದು ನೋಡ್ತೇವೆ. ಹಾಗಾದರೆ ಏನು ಯೇಸು ರಕ್ತ ಎಂದರೆ ಏನು ನೋಡೋ ಪ್ರೇರೆ? ಫಸ್ಟ್ ಆಯ್ತು ನೋಡಿರಿ, ಸೈತನ ಜಯ ಯೇಸು ಕ್ರಿಸ್ತನ ರಕ್ತ. 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೇರೆ ಆ ಸೈತನ ಮೇಲೆ ಜೀವದ ಯೇಸು ರಕ್ತದಿಂದ ಅರ್ಥವಾಗಿದೆ. ನೀವು ಯಾವಾಗಲೂ ನಿಮ್ಮಲ್ಲಿ ಪಾಪ ಇಲ್ಲ ಎಂಬುದನ್ನು ಎಂದಿಗೂ ನೀವು ಭಾವಿಸಿಕೊಳ್ಳಬಾರ್ದು. ಈ ಲೋಕ ಜೀವಿಸುವ ಪ್ರತಿಯೊಬ್ಬರಲ್ಲಿ ರಕ್ತ ಸ್ವಭಾವ ಇದ್ದ ನಿಮಿತ್ತ ಯಾವ ವಿಶ್ವಾಸ ನನ್ನಲ್ಲಿ ಪಾಪ ಇಲ್ಲ ಎಂಬುದು ಹೇಳುತ್ತಾನೆ ಅವನು ಮೋಸಪಡಿಸುತ್ತಾನೆ. ಆಮೇಲೆ ದೇವರ ವಾಕ್ಯ ಇಲ್ಲ, ಅದಕ್ಕೋಸ್ಕರ ಪ್ರೇರೆ ನೀವು ಮೋಸ ಹೋಗದಂತೆ
ಪ್ರತಿದಿನ ಮುಂಜಾನೆ ಜಾವದಲ್ಲಿಯೂ ರಾತ್ರಿ ಮಲಗುವಾಗಲೂ ದೇವರ ಓದುವುದನ್ನು ದೇವರ ಬಗ್ಗೆ ಧ್ಯಾನ ಅಭ್ಯಾಸ ಮಾಡಿಕೊಳ್ಳಲೇಬೇಕು ಪ್ರಿಯರೇ. ಯಾಕೆ ದೇವರ ಬಗ್ಗೆ ಓದುವಾಗ ಧ್ಯಾನಿಸುವಾಗ ನಿಮ್ಮಲ್ಲಿರುವ ಪಾಪಗಳು ನಿಮಗೆ ದೇವರ ವಾಕ್ಯ ತೋರಿಸಿಕೊಡುವಾಗ ನೀವು ದಿನ ನಿಮ್ಮ ಪಾಪಗಳು ಒಪ್ಪಿಕೊಂಡರೆ ಅರಿಕೆ ಮಾಡಿದರೆ ಆ ರಕ್ತ ನಿಮ್ಮನ್ನು ಮುಚ್ಚಲ್ಪಡುತ್ತದೆ. ರಕ್ತ ನಿಮ್ಮ ಪಾಪಗಳು ಮುಚ್ಚಲ್ಪಡುವಾಗ ಸೈತಾನನಿಗೆ ನಿಮ್ಮ ಮೇಲೆ ಅಧಿಕಾರ ಸಿಗುವುದಿಲ್ಲ. ಅದಕ್ಕೆ ಪ್ರಿಯರೇ ಅತಿ ನೆನಪಿಟ್ಟುಕೊಳ್ಳಿ, ಸೈತಾನನು ಆಗೋ ರಾತ್ರಿ ಪರಲೋಕದಲ್ಲಿ ದೇವರ ಮಕ್ಕಳ ಬಗ್ಗೆ ದೂರುಗಾರನನ್ನು ಕರೆಯಲ್ಪಡುತ್ತದೆ. ಈ ದೂರುಗಾರನ ಪ್ರಿಯರೇ ಎಲ್ಲ ಸಮಯ ದೇವರ ಮಕ್ಕಳು ಪಾಪ ಮಾಡಿದ ಕೂಡಲೇ ಪರಲೋಕ ಹೋಗಿ ದೂರ ಇರುತ್ತೆ. ಅದಕ್ಕೆ ಆ ಸೈತಾನ ಬೇಕಾದರೆ ಇಮಿಡಿಯೇಟ್ ನೀವು ಪಾಪ ಮಾಡುವುದಿಲ್ಲ ಎಂಬುದಾಗಿ ಎಂದಿಗೂ ಅಹಂಕಾರ ಮೇಲೆ ಬರಬಾರ್ದು. ನಿಮ್ಗೆ ಗೊತ್ತಿರಬೇಕು, ನೀವು ದೊಡ್ಡ ಪಾಪ ಮಾಡದಿದ್ದರೂ ಆಲೋಚನೆಯಲ್ಲಿ ಬಾಯಿ ಮಾತ್ರ ಪಾಪದ ಬೀಳುವ ಸಂಭವ ಉಂಟು. ಯಾಕಂದರೆ ರಕ್ತ ಮಾಂಸ ನಿಮ್ಮಲ್ಲಿ ಇದ್ದ ನಿಮಿತ್ತವಾಗಿ ಯಾರು ನಾನು ಪಾಪ ಮಾಡುವುದಿಲ್ಲ ಆಗುವುದಿಲ್ಲ. ಯಾಕಂದರೆ ಪಾಪದ ಸ್ವಭಾವ ಇದ್ದ ನಿಮಿತ್ತಕ್ಕೆ ದೇವರ ವಾಕ್ಯವನ್ನು ಓದಬೇಕು. ವಾಕ್ಯ ಇರುವಾಗ ನಿಮಗೆ ಇಮಿಡಿಯೇಟ್ ನಿಮ್ಮ ಪಾಪದ ಬಗ್ಗೆ ನೆನಪು ಇಮಿಡಿಯೇಟ್ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು. ಕೂಡಲೇ ಅರಿಕೆ ಮಾಡಬೇಕು, ತಡ ಮಾಡಲೇಬಾರದು. ಎಷ್ಟು ಬೇಗ ನಿಮ್ಮ ಪಾಪನ ಒಪ್ಪಿಕೊಳ್ಳು ಅಷ್ಟು ರಕ್ತ ನಿಮ್ಮನ್ನು ಮುಚ್ಚಿಕೊಳ್ಳುವಾಗ ಸೈತಾನಿಗೆ ನಿಮ್ಮ ದೂರ ಇಲ್ಲಕ್ಕೆ ಅಧಿಕಾರ ಸಿಗುವುದಿಲ್ಲ. ಒಂದು ವೇಳೆ ದೇವರ ವಾಕ್ಯ ಓದಿದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದ್ರು, ಆ ದೇವರ ವಾಕ್ಯ ನಿಮ್ಮನ್ನು ನೆನಪಿಟ್ಟುಕೊಳ್ಳೋದು, ಆಗ ನೀವು ಪಾಪ ಮಾಡ್ತೀರಿ. ನಾನು ಪಾಪ ಮಾಡಲಿ ಎಂಬುದಾಗಿ ನಿಮ್ಮ ಅಹಂಕಾರ ಬರ್ತದೆ. ಬರೀ ಅಂಥವರ ಬಗ್ಗೆ ಸೈತಾನು ಅಗೋರಾತ್ರಿ ದೂರ ಹೇಳಿಕೊಂಡು ದೇವರನ್ನ ಅವನು ಪರ್ಮಿಷನ್ ಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನು ಬರುತ್ತಾನೆ. ಅದೇ ಸೈತಾನು ನಿಮ್ಮ ಮೇಲೆ ಜಯಿಸಬಾರದು. ನೀವು ಒಂದೇ ಕಂಡೀಷನ್, ಒಂದೇ ಸೀಕ್ರೆಟ್ ಆಗಿದೆ ವೆಪನ್, ಯೇಸು ರಕ್ತ. ಅದು ಪ್ರೇರೆ ಇಮ್ಮಿಡಿಯೇಟ್ ನೀವು ಪಾಪ ಮಾಡಿದರೂ ಕೂಡಲೇ ಅದೇ ಕ್ಷಣ ದೇವರ ಹತ್ರ ಬನ್ನಿ, ದೇವರೇ ನನ್ನ ಕ್ಷಮಿಸು, ನನ್ನ ಆಲೋಚನೆ ನಾನು ಪಾಪ ಮಾಡಿದ್ದೇನೆ ಬಾ, ಏನು ಪಾಪ ಇಮ್ಮಿಡಿಯೇಟ್ ಅರಿಕೆ ಮಾಡಿರಿ. ಅರಿಕೆ ಮಾಡುವ ಯೇಸು ಕ್ರಿಸ್ತ ನಂಬಿಕಸ್ತನು ನಿಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ಆ ರಕ್ತ ನಿಮ್ಮನ್ನು ಮುಚ್ಚಲ್ಪಡುವಾಗ ಸೈತಾನ ನಿಮಗೆ ದೂರಕ್ಕೆ ಏಲಿಕ್ಕೆ ಆಗುವುದಿಲ್ಲ. ಈ ರೀತಿ ಪ್ರೇರೆ ನೀವು ಪಾಪ ಸೈತಾನ ಹೊಂದಬೇಕಾದರೆ ನೀವು ರಕ್ತವನ್ನು ಕವರ್ ಮಾಡಬೇಕಾದ್ರೆ ನಿಮ್ಮ ಪಾಪ ಒಪ್ಪಿಕೊಳ್ಳಬೇಕಾದರೆ ವಾಕ್ಯ ನಿಮ್ಮಲ್ಲಿ ಇರಬೇಕು. ಅದು ವಾಕ್ಯ ಇದ್ದರೆ ನೀವು ಒಪ್ಪಿಕೊಳ್ಳುತ್ತೀರಿ. ನೀವು ದೊಡ್ಡ ದೊಡ್ಡ ಪಾಪ ಮಾಡದಿದ್ದರೂ ನೀವು ಸಣ್ಣ ಸಣ್ಣ ಪಾಪಗಳು ಮಾಡ್ತೀರಿ ಮತ್ತು ಒಪ್ಪಿಕೊಳ್ಳುತ್ತೀರಿ, ಮತ್ತು ಆ ಪಾಪ ಒಪ್ಪಿಕೊಳ್ಳುವುದು ಅರಿಕೆ ಮಾಡ್ತೀರಿ. ಆದರೆ ಯಾರು ವಾಕ್ಯ ಇಲ್ಲ, ಅವ್ರು ಹೇಳ್ತಾರೆ ನಾನು ಪಾಪವೇ ಮಾಡಿಲ್ಲ, ನಾನೇ ನೀತಿವಂತ, ನಾನು ಈ ಅಹಂಕಾರ ನಿಮ್ಮಲ್ಲಿ ಇರುತ್ತಾರೆ, ಅಂಥವ್ರ ಮೇಲೆ ಸೈತಾನ ಜಯ ಹೊಂದುತ್ತಾನೆ. ಇಂದಿಗೂ ಪ್ರೇರೆ ಆತ್ಮಿಕ ಅಹಂಕಾರ ಬರಲಿಕ್ಕೆ ಬಿಡಬೇಡಿರಿ. ಪ್ರತಿದಿನ ತಗ್ಗಿಸು. ಯಾಕಂದರೆ ಈ ಲೋಕ ಜೀವಿಸ ತನಕ ಪ್ರತಿಯೊಬ್ಬರಲ್ಲಿ ರಕ್ತ ಸ್ವಭಾವದ ನಿಮಿತ್ತವಾಗಿ ನಾವು ಆ ರಕ್ತ ಸ್ವಭಾವದಲ್ಲಿ ನಾನು ಜಯ ಹೊಂದಬೇಕಾದರೆ ದೇವರ ವಾಕ್ಯ ವಿಧರಬೇಕು. ಸೈತಾನ ಜಯ ಹೊಂದಬೇಕಾದರೆ ಪಾಪ ಒಪ್ಪಿಕೊಂಡರೆ ಮಾತ್ರ ಆ ರಕ್ತ ನಿಮ್ಮನ್ನು ಕವರ್ ಮಾಡುವಾಗ ಸೈತಾನಿಗೆ ನಿಮ್ಮ ಮೇಲೆ ದೂರಲಿಕ್ಕೆ ಅವನಿಗೆ ಅವಕಾಶ ಸಿಗದೆ ಅವನು ಸೋತು ಹೋಗ್ತಾನೆ. ಪ್ರೇರೆ ಎರಡನೇ ಆಯುಧವಾಗಿದೆ ತಮ್ಮ ವಾಕ್ಯದ ಬಲದಿಂದ. ನಾವು ನೋಡುವ ಇಬ್ರಿಯವರಿಗೆ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಟ್ಟಂಥ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದೆಂದು ಸಾಕ್ಷಿಯುಂಟು. ಪ್ರೇರಣೆ ನೋಡುತ್ತೇವೆ. ಅನೋಕನು ಇವತ್ತು ನಮ್ಮೆಲ್ಲರಿಗೆ ರಾಪ್ಚರ್ ಬಗ್ಗೆ ಒಂದು ದೃಷ್ಟಾಂತ. ಹೇಗೆ ರಾಪ್ಚರ್ ಆಗ್ತದೆ? ಅನೋಕನು ಪ್ರೇರೆ ಆತನು ಈ ಲೋಕದಲ್ಲಿ 300 ವರ್ಷ ಅವನು ದೇವರ ಅನ್ಯತೆಯಲ್ಲಿ ಜೀವಿಸಿದನು ಎಂಬುದು ಆದಿಕಾಂಡ ಪುಸ್ತಕದಲ್ಲಿ ಅವನು ದೇವರಿಗೆ ಮೆಚ್ಚುಗೆಯಾದ ಸಾಕ್ಷಿ ಆಗದೆ. ಪ್ರೇರೆ ಸೈತಾನ ಮೇಲೆ ಜಯ ಹೊಂದಬೇಕಾದ್ರೆ ನಿಮ್ಮ ನಡತೆ ದೇವರಿಗೆ ಮೆಚ್ಚುಗೆಯಾದ ನಡತೆ ನೀವು ಜೀವಿಸಿದರೆ, ದೇವರ ವಾಕ್ಯಕ್ಕೆ ನೀವು ವಿಧೇಯ ಹೋಗಿದ್ದರೆ ಸೈತಾನ ನಿಮ್ಮ ಮೇಲೆ ಅಧಿಕಾರ ಅವನಿಗೆ ಸಿಗುವುದಿಲ್ಲ. ಸೈತಾನ ಜಯ ಹೊಂದುತ್ತೀರಿ. ಯಾವಾಗ ಪ್ರಿಯರೇ ದೇವರ ವಾಕ್ಯಕ್ಕೆ ಅವಿಧೇಯ ಆಗ್ತಾರೋ ಆವಾಗ ಸೈತಾನನು ನಿಮ್ಮ ಮೇಲೆ ಜಯ ಹೊಂದುತ್ತಾನೆ. ಅದಕ್ಕೆ ಪ್ರಿಯ ಸೈತಾನನಿಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರ ಸಿಗಬಾರ್ದು. ಆತ ನಿಮ್ಮ ಜಯ ಹೊಂದಬಾರ್ದು. ನೀವೇನು ಮಾಡಬೇಕು? ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಿಕೊಂಡು ದೇವರಿಗೆ ಮೆಚ್ಚಿಕದ ಜೀವಿಸಿದರೆ ಸೈತಾನನು ನಿಮ್ಮ ಮೇಲೆ ಅಧಿಕಾರ ಹೊಂದಿ ಅವನು ಆಗದೆ ಅವನು ಸೋತು ಹೋಗ್ತಾನೆ. ಒಂದು ಸೈತಾನ ಜಯ ಹೊಂದಿ. ಯಾಕಂದರೆ ಅನೋಕನು ಪ್ರಿಯರೇ ಈ ಲೋಕದಲ್ಲಿ ಅವನು ಜೀವಿಸುವಾಗ ದೇವರಿಗೆ ಮೆಚ್ಚಿಕಾದನು. ಆಗ ಮೆಚ್ಚಿಕಾದ ಇದು ಅರ್ಥವಾಗಿದೆ. ಆತನು ದೇವರ ವಾಕ್ಯಕ್ಕೆ ವಿಧೇಯನಾದನು, ಪರಿಶುದ್ಧನಾಗಿ ನಡೆದನು ಎಂಬುದನ್ನು ಅವನ ಬಗ್ಗೆ ಸಾಕ್ಷಿ ಉಂಟು ನೋಡ್ತೇವೆ. ನಾವು ನೋಡ್ತೇವೆ ಅದರ ಬಗ್ಗೆ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ 21ರಿಂದ 24ನೇ ವಾಕ್ಯ ತನಕ. ಅನೋಕನು 65 ವರ್ಷದವನಾದಾಗ ಮೆತುಸೆಲವನ್ನು ಪಡೆದನು. ಮೆತುಸೆಲವನ್ನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯತೆಯಲ್ಲಿ 300 ವರ್ಷ ಬದುಕಿದನು. ದೇವರ ಅನ್ಯತೆಯಿಂದ ದೇವರಿಗೆ ಮೆಚ್ಚಿಕೊಂಡು ದೇವರ ವಾಕ್ಯ ವಿಧೇಯನಾಗಿ ಯಾರು ದೇವರ ವಾಕ್ಯ ವಿಧೇಯರಾಗಿ ನೋಡುತ್ತಾರೋ ಅವರು ಮಾಧ್ಯಮರಿಗೆ ಅನ್ಯತಿರ್ತಾರೆ. ಈ ಅನೋಕನು 300 ವರ್ಷ ಅವನ ಅನ್ಯನಾಗಿ ನಡೆದ ಸಾಕ್ಷಿ ಉಂಟು ಎಂಬುದಾಗಿ ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು 23ನೇ ವಾಕ್ಯ, ಅವನು ಬದುಕಿದ್ದ ಕಾಲವೆಲ್ಲ 365 ವರ್ಷ.
ಆನೋಕನ ದೇವರಿಗೆ ಅನ್ಯನು ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಕಾಣದೆ ಹೋದನು. ಹಾಗಾದರೆ ದೇವರು ಆನೋಕನ್ನು ಶರೀರ ಆತ್ಮ ಸಮೇತ ಪರಲೋಕಕ್ಕೆ ಹೋಗಿದ್ದೇನೆ ಎಂದು ಸಾಕ್ಷಿ ಉಂಟು. ಯಾಕೆಂದರೆ ಆನೋಕನು 365 ವರ್ಷ ಬದುಕಿದನು. ಅದೇ 300 ವರ್ಷ ಅವನು ದೇವರ ಸಂಗಡ ಅನ್ಯನಾಗಿ ನಡೆದುಕೊಂಡು ಸಾಕ್ಷಿ ಉಂಟು ಎಂಬುದಾಗಿ ಪೌಲನಾಗಿದೆ. ಏನು ಪ್ರಿಯರೇ, ಹೇಗೆ ನಡೆದುಕೊಂಡು ದೇವರೊಟ್ಟಿಗೆ ಒಬ್ಬನ ಅನ್ಯ ನಡೆಯುವುದು ಅರ್ಥವಾಗಿದೆ. ಅಪೊಸ್ತಲ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯದ ಬರೆಯಲ್ಪಟ್ಟಿದೆ, ದೇವರು ಬೆಳಕಾಗಿದ್ದಾನೆ, ಆತನ ಎಷ್ಟು ಮಾತ್ರ ಕತ್ತಲೆ ಇಲ್ಲ. ಪ್ರೇರೆ ದೇವರು ತಾನು ಕತ್ತಲೆ ನಡೆಯುತ್ತಾರೆ, ಆತನು ದೇವರು ಪರಿಶುದ್ಧನಾಗಿದ್ದಾನೆ. ಯಾರು ದೇವರ ಸಂಗಡ ಅನ್ಯ ಅವರು ದಿನಾಲು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೆ. ಹೀಗೆ ಅವನ ನಡತೆಯು ದೇವರಿಗೆ ಮೆಚ್ಚಿಕಾದ ನಿಮಿತ್ತವಾಗಿ ದೇವರು ಅವನ ಮರಣವನ್ನು ಅನುಭವಿಸದೆ ಶರೀರ ಆತ್ಮ ಸಮೇತ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಮತ್ತು ಅದೇ ರೀತಿಯಲ್ಲಿ ಅದೇ ದೃಷ್ಟಾಂತ ಆಗಿದೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ಯಾರ್ಯಾರು ಸೈತನ ಮೇಲೆ ಈ ಜಯ ಹೊಂದುತ್ತವರು, ಶರೀರದ ಸ್ವಭಾವ, ಪಾಪ, ಲೋಕ ಸಹಿತ ಅವರೆಲ್ಲರೂ ಅನೋಕನಾಗೆ ಶರೀರ ಆತ್ಮ ಸಮೇತ ಆ ರ್ಯಾಪ್ಚರ್ನಲ್ಲಿ, ಆ ಮೇಘ ವಿಮಾನದಲ್ಲಿ ಒಯ್ಯಲ್ಪಡುತ್ತೇವೆ. ಆಗದೆ ಇದು ಸಾಕ್ಷಿ ಬೇಕು ನಿಮ್ಮ ಜೀವಿತ. ಸೈತನ್ನು ನೋಡುವಾಗ ಸೈತನು ಭಯಪಡ್ತಾನೆ, ಬೀದಿ ಎತ್ತುವಕ್ಕೆ ಮಾತ್ರ ಭಯಪಡ್ತಾನೆ. ಆದರೆ ಆ ಸೈತನನ್ನು ನಿರ್ಧಾರಕ್ಕೆ ಬಿದರಾಗುವಾಗ ಆತನು ಸೋತು ಹೋಗ್ತಾನೆ. ಯಾವಾಗ ನಿಮಗೆ ಗೊತ್ತುಂಟು ದೇವರ ವಾಕ್ಯ, ದೇವರ ಆಜ್ಞೆ ಗೊತ್ತುಂಟು, ಇದು ಪಾಪ ಅಂತ ಗೊತ್ತಿದ್ದಕ್ಕೂ ಪಾಪ ಮಾಡುತ್ತರೋ ಸೈತನು ನಿಮ್ಮ ಮೇಲೆ ಪರಿಪೂರ್ಣ ನಿಮ್ಮಲ್ಲಿ ಅಧಿಕಾರ ತೆಗೆದುಕೊಳ್ತಾನೆ ಮತ್ತು ನೀವು ಸೋಲಿನ ಜೀವಿತವನ್ನು ಜೀವಿಸ್ತೀರಿ. ಹಾಗಾದರೆ ಸೈತನ ನಿಮ್ಮಲ್ಲಿ ಜೀವನ ಬೇಕಾ? ಒಂದೇ ಕಂಡೀಷನ್ ಆಗಿದೆ, ದೇವರು ಪರಿಶುದ್ಧನು. ಆ ಪರಿಶುದ್ಧ ದೇವರಿಗೆ ನಡೆಯಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಬೇಕು, ದೇವರ ವಾಕ್ಯ ಓದುವವರಾಗಬೇಕು, ವಾಕ್ಯ ಧ್ಯಾನ ಮಾಡುವರಾಗಬೇಕು, ದೇವರ ವಾಕ್ಯ ಬೀದರಾಗೋದ್ರ ಮುಖಾಂತರ ಮತ್ತು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ದೇವರೊಟ್ಟಿಗೆ ಅನ್ಯೋನ್ಯತೆಗೆ ಸಾಧ್ಯವಾಗುತ್ತೆ. ಈ ಅನ್ಯೋನ್ಯತೆ ನಡೆದು ಸಾಕ್ಷಿ ಸೈತನ್ನು ನೋಡ್ತಾನೆ. ಆಗ ಸೈತನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರ ಸಿಗುವುದಿಲ್ಲ. ಒಂದು ವೇಳೆ ನೀವು ಸೈತನಿಗೆಲ್ಲ ಇಡೀ ಬೈಬಲ್ ಗೊತ್ತುಂಟು, ಒಂದು ವೇಳೆ ದೇವರ ಯಾವ ಆಜ್ಞೆಯನ್ನು ಅವಿಧರಾಗುವುದರೆ ಸೈತನು ದೇವರ ಮುಂದೆ ಅವರು ದೂರ ಇರ್ತಾನೆ. ಅದಲ್ಲದೆ ನಿನ್ನ ಮಗನು ಆಗ ದೇವರಿಂದ ಅವನು ಅನುಮತಿ ಪಡೆದುಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ, ನಿಮ್ಮನ್ನು ಸೋಲಿಸಬಾರ್ದು. ಹಾಗಾದರೆ ಸೈತನ ಜೀವನ ಬೇಕಾ? ನಿಮ್ಮ ನಡತೆಯು ದೇವರ ಮೆಚ್ಚಿಗಾಗಬೇಕು. ಸೈತನ ಮುಂದೆ ನಮ್ಮ ನಡತೆಯು ದೇವರ ವಾಕ್ಯಕ್ಕೆ ವಿಧ ಆಗಬೇಕು. ಆಗ ಸೈತನನ್ನು ಸೋತು ಹೋಗ್ತಾನೆ, ನೀವು ಜೀವವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಂಥವರು ಅನೋಕನಾಗೆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳುತ್ತೀರಿ ಎಂಬುದನ್ನು ಸ್ಪಷ್ಟ ನೋಡುತ್ತೇವೆ ಪ್ರಿಯರೇ. ಈಗ 3ನೇ ಆಯುಧವಾಗಿದೆ, ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಬಿಡುವರು ಆಗಬೇಕು. ಇದು ಅರ್ಥ ನೋಡು ಪ್ರಿಯರೇ. ಮತ್ತೇನು ಬರೋ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 37ರಿಂದ 39ನೇ ವಾಕ್ಯ ತನಕ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಹಿಡಿದುಕೊಂತ ಹೆಚ್ಚಾದ ಮಮತೆ ಹಿಡಿಯುವ ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಹಿಡಿದುಕೊಂತ ಹೆಚ್ಚಾದ ಮಮತೆ ಹಿಡಿಯುವ ನನಗೆ ಯೋಗ್ಯನಲ್ಲ. ಪ್ರಿಯರೇ, ತನ್ನ ಪ್ರಾಣದ ಮೇಲೆ ಪ್ರೀತಿ ದೊಡ್ಡದಾಗ್ತಾ ಇದೆ. ನಿಮ್ಮ ಪ್ರೀತಿ ತಂದೆಗಿಂತಲೂ ತಾಯಿಗಿಂತಲೂ ಮಕ್ಕಳಿಗಿಂತಲೂ ಅತಿ ಹೆಚ್ಚಾಗಿ ಎಂದರೆ ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಆದಾಯದಿಂದ, ನಿಮ್ಮ ಶಕ್ತಿಯಿಂದ ದೇವರನ್ನು ಪ್ರೀತಿ ಮಾಡಿದರೆ ಮಾತ್ರವೇ ಸೈತನ ಮೇಲೆ ಜಯ ಹೊಂದುತ್ತೀರಿ. ಆದರೆ ನೀವು ದೇವರ ಪ್ರೀತಿಗಿಂತ ತಂದೆಯ ಮೇಲಿನ ಪ್ರೀತಿ, ತಾಯಿಯ ಪ್ರೀತಿ, ಮಕ್ಕಳ ಪ್ರೀತಿ ಜಾಸ್ತಿ ಆಗುವುದರೆ ನಿಮಗೆ ದೇವರ ಪ್ರೀತಿ ಅಲ್ಲಿ ಪರಿಪೂರ್ಣ ಆಗದಿದ್ದರೆ ಸೈತನ್ ನಿಮ್ಮ ಮೇಲೆ ಅವನು ಆಕ್ರಮಣ ಆಗದಿದ್ದರೆ ಸೈತನ್ ಸೋಲಿಸಬೇಕು. ಒಂದೇ ಆಯುಧವಾಗಿದ್ದರೆ ನಿಮ್ಮ ಪ್ರಾಣ ಅಂದರೆ ನಿಮ್ಮ ಹೃದಯದಲ್ಲಿ ಎಲ್ಲದಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರನ್ನು ಪ್ರೀತಿಸುವವರು ಆಗಬೇಕು. ಈ ಪ್ರೀತಿ ನಿಮ್ಮಲ್ಲಿರುವಾಗ ಅಪೊಸ್ತಲ ಪೌಲನು ಹೇಳ್ತಾನೆ, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35ರಿಂದ 30 ವಾಕ್ಯದಲ್ಲಿ, ಯಾವ ಕಷ್ಟವು ಯಾವ ಸಂಕಟವು ಯಾವುದು ಕರ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ ಪ್ರೇರೆ. ಹಾಗಾದರೆ ಈ ರೀತಿ ಸೈತನು ಸೋತು ಹೋಗ್ತಾನೆ. ನಿಮ್ಮಲ್ಲಿ ಕರ್ತನ ಪ್ರೀತಿ ಪರಿಪೂರ್ಣವಾಗುವುದಾದರೆ ಅದಕ್ಕೆ ಯೇಸು ಕ್ರಿಸ್ತನೇ ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ಮಗನ ಮೇಲಾಗಲಿ ನನಗೆ ಜೊತೆ ಮಮತೆ ಅವನು ಯೋಗನಲ್ಲ. 30ನೇ ವಾಕ್ಯ ನೋಡಿದೆ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದವರದು ನನಗೆ ಯೋಗ್ಯನಲ್ಲ. ಆ ಶಿಲುಬೆ ಆಗಿದೆ ನಿಮ್ಮ ಶರೀರಾಧನ ಸ್ವಭಾವ ದಿನಾಲೂ ಹಾಗೆ ಮಾಡಬೇಕು. ಯಾವಾಗ ನಿಮ್ಮ ಶರೀರಾಧನ ಸ್ವಭಾವ ಹಾಗೆ ಮಾಡಿದಲೋ ಅಂಥವರು ಸೈತನ ಜಯ ಹೊಂದಿಗೆ ಆಗುವುದು. ಯಾಕಂದರೆ ಸೈತನು ಎಲ್ಲಿ ನಿಮ್ಮ ಶರೀರಾಧನ ಸ್ವಭಾವ ಅಲ್ಲಿ ಅವನು ಅದರ ಮೇಲೆ ಅದನ್ನು ಅಧಿಕಾರ ನಡೆಸಿದ. ಅದಕ್ಕೆ ಅಪೊಸ್ತಲ ಪೌಲನು ಅಂತಾನೆ ಗಲಾತ್ಯದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19, 21 ಮತ್ತು 24ನೇ ವಾಕ್ಯ, ಗಲಾತ್ಯ ಚಾಪ್ಟರ್ 5 19 to 21 and 24 ವರ್ಸ್. ಶರೀರಬಹುದ ಕರ್ಮಗಳು
ಪರಿಶುದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹಾರ್ಧನ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅವನು ಅತಿ ಸ್ಪಷ್ಟತೇನೆ, ಈ ಸರಿಯಾದ ಸ್ವಭಾವ ಪ್ರಕಾರ ನಡೆಯುವುದಾದರೆ ಪರೇ ಸೈತಾನ ಮೇಲೆ ನೀವು ಜಯ ಹೊಂದಲಿಕ್ಕೆ ಆಗುವುದಿಲ್ಲ, ಇಂಥವ್ರ ಪರಲೋಕಕ್ಕೆ ಹೋಗುವುದಿಲ್ಲ ಎಂದು ಸೈತಾನ ಆಕ್ರಮಣ ಮಾಡಿದೆ. ಹಾಗಾದರೆ ನಿಮ್ಮ ಪ್ರಾಣದ ಮೇಲೆ ಪ್ರೀತಿ ತೋರಿದ ಅರ್ಥ ಈ ಸರಿಯಾದ ಸ್ವಭಾವವನ್ನು ಕ್ರೂಜಿ ಹಾಕಬೇಕು. 24ನೇ ವಾಕ್ಯ ನೋಡ್ತೇವೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಇದರ್ಥ ದಿನಾಲು ಪ್ರೇರೆ ಈ ಶರೀರಾಧನ ಸ್ವಭಾವವನ್ನು ದೇವರ ವಾಕ್ಯ ವಿಧಿಯಾಗುವುದ ಮುಖಾಂತರ ನೀವು ಹಾಗೆ ಮಾಡಬೇಕು. ಯಾವಾಗ ಈ ಶರೀರದ ಸ್ವಭಾವಗಳನ್ನು ಪ್ರೇರೆ ಒಂದೊಂದು ಸ್ವಭಾವ ನಿಮ್ಮಲ್ಲಿ ಇರುವುದರೆ ಅದು ದಿನಾಲು ದೇವರ ವಾಕ್ಯಕ್ಕೆ ವಿಧಿಯಾದ ಮುಖಾಂತರ ಹಾಗೆ ಮಾಡುವುದರೆ ಅದು ಹಾಗೆ ಮಾಡುವುದೇ, ಅದು ನಿರಾಕರಿಸುವುದೇ ಅದು ಶಿಲುಬೆ. ಆ ಶಿಲುಬೆಯನ್ನು ತೆಗೆದುಕೊಂಡವನು ಮಾತ್ರ ಸೈತಾನನ ಮೇಲೆ ಜಯ ಹೊಂದುತ್ತಾನೆ. ಪರಲೋಕದಲ್ಲಿರುವ ಪಾರದರ್ಶಿ ಅನ್ನು ತಿನ್ನೋದಕ್ಕೆ ಅವನು ಪಾಲುಗಾರಾಗ್ತಾನೆ. ಆತನ ಕರ್ತನ ಪ್ರತಿ ಪಾಲುಗಾರ. ಒಂದು ವೇಳೆ ಈ ಸರಿಯಾದ ಸ್ವಭಾವವನ್ನು ಹಾಗೆ ಮಾಡಿದಲು ಸೈತಾನ ನಿಮ್ಮಲ್ಲಿ ದೊರೆತನ ಮಾಡ್ತಾನೆ. ಅದಕ್ಕೆ ಸೈತಾನ ನಿಮ್ಮಲ್ಲಿ ದೊರೆತನ ಮಾಡಿದಂತೆ ಪ್ರತಿದಿನ ಸರಿಯಾದ ಗುರುತಿಸಿರಿ, ಅದನ್ನು ಹಾಗೆ ಮಾಡಿರಿ, ಅದು ವಿರೋಧಿಸಿರಿ ಮತ್ತು ಅದನ್ನು ಶಿಲುಬೆ ಹಾಕಿರಿ, ಆಗ ನೀವು ಜಯ ಹೊಂದುತ್ತೀರಿ. ಮತ್ತು ಇನ್ನೊಂದು ವಾಕ್ಯವಾಗಿದೆ, 39ನೇ ವಾಕ್ಯ, ನನ್ನ ನಿಮಿತ್ತ ತನ್ನ ಪ್ರಾಣ ಕಳಕೊಂಡು ಅದನ್ನು ಕಂಡುಕೊಳ್ಳುವ. ಇದರ್ಥವಾಗಿದೆ, ರಕ್ತ ಸಾಕ್ಷಿ ಆಗುವ ಒಂದು ಅವಕಾಶ ಬಂದರೂ ನೀವು ಹೆದರದೆ ರಕ್ತ ಸಾಕ್ಷಿ ಸಿದ್ಧವಾಗಬೇಕು. ಈ ರೀತಿಯಲ್ಲಿ ಈ 3 ಆಯುಧ ತೆಗೆದುಕೊಂಡು ನಡೆದರೆ ಸೈತಾನ ಮೇಲೆ ಜಂದುತ್ತೀರಿ ಮತ್ತು ನೀವು ಪರಲೋಕದ ಜೀವಿತವನ್ನು ತಿಳಿಯಲಿಕ್ಕೆ ಭಾಗ್ಯ ಸಿಗ್ತದೆ. ದೇವರ ಸ್ತೋತ್ರವಾಗಲಿ. ಸಂದೇಶವನ್ನು ನಿಮ್ಮಲ್ಲಿ ಉತ್ತೇಜನವಾಗುವುದರೆ ನಿಮಗೆ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸದ್ಯದ ಮುಖಾಂತರವಾಗಿ ಹೇಗೆ ಆ ಜಯದ ಜೀವಿತವನ್ನು ಜೀವಿಸುವುದು, ಪರಲೋಕಕ್ಕೆ ಹೋಗಬೇಕಾದರೆ ಆ ಜೀವದ ನೀನು ಮಾತಾದ ಪ್ರತಿಯೊಂದು ಮಾತುಗಳನ್ನು ನಮ್ಮ ಮಕ್ಕಳು ಕೇಳಿ ಈ 4 ಸತ್ಯಗಳನ್ನು ಜಯಹೊಂದಿಗೆ ಪ್ರತಿಯೊಂದು ಕೃಪೆಯನ್ನು ಕೊಡಬೇಕು, ಶಕ್ತಿ ಕೊಡಬೇಕು, ಅಭಿಷೇಕ ಮಾಡಬೇಕು, ಪ್ರತಿಯೊಂದು ಜಯ ಜೀವಿತ ಸಹಾಯ ಮಾಡಬೇಕು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ